ಈ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ವಂದೇ ಭಾರತ್ ರೈಲನ್ನ ನಮ್ಮ ಕರಾವಳಿ ಭಾಗದಲ್ಲಿಯೂ ಸಹ ಸಂಪರ್ಕ ಏರ್ಪಡಿಸುವಂತ ವ್ಯವಸ್ಥೆಯನ್ನ ಈಗ ಕಲ್ಪಿಸಲಾಗ್ತಾ ಇದೆ. ಅದರ ಬಗ್ಗೆ ಅದು ಆರಂಭವಾಗುವ ಮೊದಲೇ ಅದರ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಸಹ ನಡೀತಾ ಇದ್ದಾವೆ. ಮೊದಲನೇದಾಗಿ ಅಪಪ್ರಚಾರ ಏನಂದ್ರೆ ಅವರು ಕೆಲವೊಂದು ಟೆಂಪರರಿ ಹಾಲ್ಟ್ ಅನ್ನ ತಮ್ಮ ಟೈಮ್ ಟೇಬಲ್ ಅನ್ನು ಅಡ್ಜಸ್ಟ್ ಮಾಡ್ಕೊಳ್ಳಲಿಕ್ಕೆ ಮೇನ್ ಸ್ಟೇಷನ್ ಗಳನ್ನ ಅದನ್ನ ಮೆನ್ಷನ್ ಮಾಡಿರ್ತಾರೆ. ಆವಾಗ ಅದರಲ್ಲಿ ತಮ್ಮ ನಿಲ್ದಾಣಗಳು ಬಿಟ್ಟು ಹೋಯಿತು, ಆ ತರ ಅಪಪ್ರಚಾರಗಳನ್ನೆಲ್ಲ ಶುರು ಮಾಡಿದ್ರು. ಈಗ ಯಾವುದೇ ಒಂದು ವೇಗದ ರೈಲು ಹೋಗ್ಬೇಕಾದ್ರೆ ಸುಮಾರು 700 ಕಿಲೋಮೀಟರ್ ಅಂತರವನ್ನ ಅದು ಕ್ರಮಿಸಬೇಕಾದ್ರೆ ಕೆಲವು ಅದರದೇ ಆದ ಒಂದು ನ್ಯೂನತೆಗಳಿರ್ತವೆ, ಮತ್ತೆ ಅದರದೇ ಆದ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಇದೇನಾಗಿದೆ ಅಂದ್ರೆ ಬೆಂಗಳೂರಿಂದ ಸ್ಟಾರ್ಟ್ ಆದ ರೈಲು ವಾಯ ಮಂಗಳೂರಿನ ಪಡಿಲ್ ಮಾರ್ಗವಾಗಿ ಸ್ಟಾರ್ಟ್ ಆಗಿ ಮಾರ್ಗವಾಗಿ ಬಂದು ನಂತರ ಮಡಗಾಂವ ಹೋಗ್ತದೆ. ಇದು ಯಾಕೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಇಂಪಾರ್ಟೆನ್ಸ್ ನಮ್ಗೆ ಬೇಕಾಗ್ತದೆ. ಯಾಕಂದ್ರೆ ಈ ವಂದೇ ಭಾರತ್ಗೆ ಅದಕ್ಕೆ ಆದ ಒಂದು ಕೆಲವೊಂದು ಕ್ರಮಗಳಿರ್ತವೆ. ಅದು ವೇಗದ ರೈಲು ಮತ್ತೆ ಇಷ್ಟೇ ಗಂಟೆಗಳಲ್ಲಿ ಅದು ಕ್ರಮಿಸಬೇಕಾಗ್ತದೆ ಅಂತ ಕೆಲವೊಂದು ಪದ್ಧತಿಗಳು ಅದಕ್ಕೆ ಇರ್ತದೆ. ಅದಕ್ಕಾಗಿ ನಾವು ಮಂಗಳೂರಿನ ವಾಯ ಪಡಿಲ್ ಮೂಲಕವನ್ನ ತರ್ತಾ ಇದ್ದೇವೆ. ಇದನ್ನ ವಾಯ ಪಡಿಲ್ ಮೂಲಕ ಬರುವುದರಿಂದ ಯಾರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ಈಗಾಗಲೇ ಬೆಂಗಳೂರು ಕೇಂದ್ರ ನಿಲ್ದಾಣಕ್ಕೆ ಹೋಗ್ಬೇಕಂದ್ರೆ ಅದೇನಾಗ್ತದೆ ಅಂದ್ರೆ, ಈಗ ನೋಡಿ ಎಕ್ಸಾಂಪಲ್, ಈಗ ಉಡುಪಿ KSRTC ಬಸ್ ಸ್ಟ್ಯಾಂಡ್ ಹಳೆಯದಲ್ಲಿತ್ತು, ಈಗ ಹೊಸದಲ್ಲಿ ಮಾಡಿತ್ತು. ಅದೇ ತರ ಪಡಿಲನ್ನ ಇಂಪ್ರೂವ್ ಮಾಡ್ಬೇಕಂತ ರೈಲ್ವೆ ಅವರು ತೊಡಗಿದ್ದಾರೆ. ಪಡಿಲ್ ಮಾರ್ಗವಾಗಿ ಬಂದ್ರೆ ಸುಮಾರು 2 ರಿಂದ 3 ತಾಸು ನಮ್ಗೆ ಸಮಯ ಉಳಿತದೆ. 2 ರಿಂದ 3 ತಾಸು. ಎಲ್ಲಿಯಾದ್ರೂ ಅದು ಸಿಟಿಗೆ ಹೋದ್ರೆ ಅಲ್ಲಿ ನಮ್ಗೆ ಕ್ಲಿಯರೆನ್ಸ್ ಸಿಗುದಿಲ್ಲ, ಅಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ. ಮತ್ತೆ ನಿಮ್ಗಲ್ಲಿ ಕೆಲವೊಂದು ಆಲ್ರೆಡಿ ಕೇರಳದ ರೈಲುಗಳು ಬಂದು ನಿಂತಿರ್ತವೆ. ನಮ್ಮ ಈ ಬೆಂಗಳೂರು ರೈಲಿಗೆ ಎಲ್ಲ ಕೊನೆಯ ಪ್ರಿಯಾರಿಟಿಯನ್ನು ಕೊಡ್ತಾರೆ. ವಂದೇ ಭಾರತ್ ರೈಲು ಬಂದರೂ ಸಹ ಅವರು ಅದಕ್ಕೆ ಪ್ರಿಯಾರಿಟಿ ಕೊಡೋದಿಲ್ಲ. ಅದಕ್ಕಾಗಿ ಪಡಿಲ್ ಬೈಪಾಸ್. ಆದ್ರೆ ಮಂಗಳೂರಿನವರಿಗೂ ಅನಾನುಕೂಲ ಆಗುದಿಲ್ಲ. ಯಾಕಂದ್ರೆ ನಮ್ದು ಜೋಕಟ್ಟೆಯಲ್ಲಿ ಮತ್ತೆ ಬಂಟ್ವಾಳದಲ್ಲಿ, ಸುಬ್ರಹ್ಮಣ್ಯದಲ್ಲಿ, ಸುರತ್ಕಲ್ನಲ್ಲಿ, ಯಾಕಂದ್ರೆ ಸುರತ್ಕಲ್ ಅನ್ನೋದು ಮಂಗಳೂರು ನಾರ್ತ್, ಅದಕ್ಕೆ ಅಂತ ಅವಕಾಶವನ್ನು ಕಲ್ಪಿಸಲಾಗ್ತದೆ. ಇದರಿಂದ ಏನು ಪ್ರಯೋಜನ ಅಂದ್ರೆ, ಅದು ಅತಿ ವೇಗವಾಗಿ ಬಂದ್ರೆ ನಮ್ಗೆ ಕರಾವಳಿ ಭಾಗದವರಿಗೆ ಕೆಲವೊಂದು ಹೆಚ್ಚಿನ ಸ್ಟಾಪೇಜ್ ಗಳನ್ನ ಕೇಳಬಹುದು. ಈಗ ನಮ್ಮ ಉಡುಪಿಯವರಿಗೆ ಸ್ಟಾಪೇಜ್ ಬೇಕು, ಕುಂದಾಪುರದವರಿಗೆ ಬೇಕು, ಮತ್ತೆ ಬೆಂಗಳೂರದವರಿಗೆ ಬೇಕು, ಕುಮಟಾದವರಿಗೆ ಬೇಕು, ಕಾರವಾರ ಗೋಕರ್ಣದವರಿಗೆ ಬೇಕು. ಈ 2 ತಾಸಿನ ಅನಗತ್ಯ ಒಂದು 13 ಕಿಲೋಮೀಟರ್ ಸ್ಟ್ರೆಚ್ ನಲ್ಲಿ ಆ ಟ್ರೈನ್ ಅನ್ನ ನಾವು ಒಳಗೆ ಎಳೆದುಕೊಂಡು ಹೋದ್ರೆ, ಸಿಟಿ ಒಳಗೆ ಎಳೆದುಕೊಂಡು ಹೋದ್ರೆ ಬಹಳ ಅನ್ಯಾಯ ಆಗ್ತದೆ. ಯಾಕಂದ್ರೆ ಈಗಾಗಲೇ ಒಂದು ಬೆಂಗಳೂರು, ಮೈಸೂರು, ಮುರುಡೇಶ್ವರ ಅಂತ ಒಂದು ರೈಲ್ ಇದೆ. ಅದನ್ನ ಕೇವಲ 13 ಕಿಲೋಮೀಟರ್ ಒಂದು ರೈಲನ್ನು ಒಂದು ರಿಕ್ಷಾ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಬಹಳ ತೊಂದರೆ ಆಗ್ತದೆ. ಅದನ್ನು ಸಹ ಏನ್ ಮಾಡ್ತಾರೆ ಅಂದ್ರೆ, ಸಿಟಿಗೆ ಹೋಗೋದ್ರಿಂದ ಅದಕ್ಕೂ ಬಹಳ ಅನಾನುಕೂಲ ಆಗ್ತದೆ. 2 ತಾಸು ವಿಳಂಬ ಆಗ್ತದೆ. ಈಗ ದೂರದ ಪ್ರಯಾಣಿಕರಿಗೆ ಹೆಚ್ಚಿನ ಇದು ಕೊಡ್ಬೇಕು. ಈಗ ಸ್ಟಾರ್ಟಿಂಗ್ ಪಾಯಿಂಟ್ ನಿಮ್ಗೆ ಮಂಗಳೂರಿಂದ ಆದ್ರೆ ಅವರು ಹೇಳಿದ ನಿಲ್ದಾಣಗಳಿಂದ ಸ್ಟಾರ್ಟ್ ಮಾಡಬಹುದು. ಇದನ್ನ ನಾವು ಸ್ಟಾರ್ಟಿಂಗ್ ನಿಲ್ದಾಣ ಅಲ್ಲ, ಬೈಪಾಸ್. ಈಗ ಕೇರಳದ ಟ್ರೈನ್ ಗಳು ಏನ್ ಮಾಡ್ತೇವೆ, ಜಂಕ್ಷನ್ ನಿಂದ ಸೀದಾ ಬಂದ್ಬಿಡ್ತವೆ. ನಾವು ಈ ತರವನ್ನ ಡಿಮಾಂಡ್ ಅನ್ನು ಮಾಡಿದ್ದೇವೆ. ಈ ತರ ನಮ್ಮ ಸೋಮಣ್ಣ ಅವರು ಸಹ ಇದಕ್ಕೆ ಗಮನ ಹರಿಸಬೇಕು. ನಮ್ಮ ಶಾಸಕರಾದಂತಹ ಕಿರಣ್ ಕುಮಾರ್ ಕೊಡ್ಗೆಯವರು ನಮ್ಮೊಂದಿಗೆ ಇದ್ದಾರೆ. ಪಂಚಗಂಗಾ ಎಕ್ಸ್ಪ್ರೆಸ್ ನಮ್ಮ ಕರಾವಳಿ ಭಾಗಕ್ಕೆ ಏನಕ್ಕೆ ಇದೊಂದು ಉಪಯೋಗವಾಗಿದ್ದು, ಹಾಗೂ ಪ್ಯಾಸೆಂಜರ್ ಒಂದೇ ಸಲ ಟಿಕೆಟ್ ಸಿಗ್ತಾ ಇಲ್ಲ, ತುಂಬಾ ಅಭಾವ ಇದೆ, ಡಿಮಾಂಡ್ ಒಂದೇ ಸಲ ರೈಸ್ ಆಗಿದೆ. ಏನಕ್ಕಂದ್ರೆ ಪಡಿಲ್ ಮೂಲಕ ಹೋಗುವುದು ಒಂದು ಕರಾವಳಿ ಭಾಗದವರಿಗೆ ಆಲ್ಮೋಸ್ಟ್ 2 to 3 ಅವರ್ಸ್ ಸೇವಿಂಗ್ಸ್. ಇದೊಂದು ಪ್ರಮುಖ ಕಾರಣ. ಮತ್ತೆ ಬೇಗ ತಲುಪುವುದು. ಅದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಇದೇ ತರ ಇನ್ನೊಂದು ರೈಲು, ಮುರುಡೇಶ್ವರ ರೈಲು, ಬೆಂಗಳೂರು ಮೈಸೂರು ಮುರುಡೇಶ್ವರ ವಯಾ ಮಂಗಳೂರಿಂದ ಹೋಗ್ತದೆ. ಅದೇ ಸಮಯ ತಗೊಳ್ಳುವುದು 16 ಗಂಟೆ. ಆದ್ರೆ ಪಂಚಗಂಗಾ ತಗೊಳ್ಳುವುದು ಕೇವಲ ಕುಂದಾಪುರದಿಂದ ಈಗ ಬೆಂಗಳೂರು ಹೋಗಿದ್ರೆ ಕೇವಲ 10 ಗಂಟೆ. ಸೊ ಈ ಸಮಯ ಡಿಫರೆನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಮಂಗಳೂರಿಗೆ ಬಂದ ತಕ್ಷಣ ಸಿಗ್ನಲ್ ಸಿಗುವುದಿಲ್ಲ, ಪ್ಲಾಟ್ಫಾರ್ಮ್ ಸಮಸ್ಯೆ, ಮತ್ತೆ ಲೋಕೋ ರಿವರ್ಸಲ್ ವೆರಿ ಇಂಪಾರ್ಟೆಂಟ್. ಲೋಕೋ ರಿವರ್ಸಲ್ ಆಗುತ್ತೆ. ಲೋಕೋ ರಿವರ್ಸಲ್ ಮಾಡಿಕೊಂಡು ಪ್ರಯಾಣ ಮತ್ತೆ ಪುನಃ ಕೊಂಕಣ ಕಡೆಗೆ ಹೋಗುದಂದ್ರೆ, ಕೊಂಕಣ ಕಡೆಗೆ ಸಿಂಗಲ್ ಲೈನ್. ಸೊ ಪಡಿಲ್ ಬೈಪಾಸ್ ಯಾಕೆ ಪ್ರಮುಖ ಅಂದ್ರೆ, ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಏನಕ್ಕಂದ್ರೆ ಇದು ವಂದೇ ಭಾರತ್ ಟ್ರೈನ್ ಯಾವತ್ತು ಪ್ರೀಮಿಯಂ ಟ್ರೈನ್. ಇದು ಲೋಕಲ್ ಟ್ರೈನ್ ತರ ಎಲ್ಲ ಕಡೆ ಸ್ಟಾಪ್ ಕೊಟ್ಟು ಹೋಗೋಕ್ಕೂ ಆಗೋದಿಲ್ಲ. ಹಾಗೆ ಸಿಟಿ ಒಳಗೆ ಎಂಟರ್ ಆದ್ರೆ ನೋಡಿ, ಮಂಗಳೂರು ನಾರ್ತ್ ಸುರತ್ಕಲ್ ಕೊಂಕಣ್ ರೈಲ್ವೆ ಡೆವಲಪ್ ಮಾಡ್ತಿದ್ದಾರೆ. ಇದೊಂದು ಟರ್ಮಿನಲ್. ಹೇಗೆ SMBT ಹಾಗೆ ಯಶವಂತಪುರ ಜಂಕ್ಷನ್ ಎಲ್ಲ 4 ದಿಕ್ಕುಗಳಲ್ಲಿ ಎಲ್ಲ ಕಡೆ ಮಂಗಳೂರಲ್ಲಿ ಸ್ಟೇಷನ್ ಡೆವಲಪ್ ಮಾಡ್ಬೇಕಂತ ಎಲ್ಲ ಯೋಜನೆ ಆಗಿದೆ.
ಸೊ ಇವಾಗ ಅದಕ್ಕೋಸ್ಕರ ಸೌತ್ ವೆಸ್ಟರ್ನ್ ರೈಲ್ವೇಸ್ ಪಡಿಲ್ ಬೈಪಾಸ್ ರನ್ ಅಪ್ ಮಾಡಬೇಕು, ಸಮಯ ಆದಷ್ಟು ಕಡಿಮೆಯಿಂದ ಆದಷ್ಟು ಬೇಗ ತಲುಪಬೇಕು. ಇದೊಂದು ಪ್ರಮುಖ ಕಾರಣ. ಇಲ್ಲಿ ಲಾಬಿ ತುಂಬಾ ಏನು ನಡೀತಿದೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ನಮ್ಮ ಕಾಲ್ ಕೆಳಗೆ ಬರಬೇಕು, ಒಂಥರ ಟ್ಯಾಕ್ಸಿ ತರ ರೈಲ್ವೆನ ಯೂಸ್ ಮಾಡ್ಕೊಂಡಿದ್ದಾರೆ. ಸ್ವಂತ ಒಂದು ಓವನ್ ಒಂದು ಪ್ರಯಾರಿಟಿಗೋಸ್ಕರ ಇಲ್ಲಿ ಜನರ ಕಾಳಜಿ ಇಲ್ಲ, ಅವರವರ ಹಠಕ್ಕೆ ನಿಂತಿದ್ದಾರೆ. ಆದ್ರಿಂದ ನಾವೇನು ಹೇಳಿದ್ರೆ ಎಲ್ಲರಿಗೂ ಉಪಯೋಗವಾಗಬೇಕು, ಸಲೀಸಾಗಿ ಪ್ರಯಾಣ ಆಗಬೇಕು, ಮತ್ತೆ ಕ್ವಿಕ್ ಆಗಿ ಆದಷ್ಟು ಬೇಗ. ಏನೆಂದ್ರೆ ನೋಡಿ, ಒಂದೇ ಭಾರತ ಇವಾಗ ಪಡಿಲಿಂದ ಹೋಗೋದ್ರಿಂದ ಮತ್ತೆ ಜಂಕ್ಷನ್ ಇಂದ ಅಥವಾ ಮಂಗಳೂರು ಒಳಗೆ ಹೋಗೋದ್ರಿಂದ ಕಾರಲ್ಲಿ ಹೋಗ್ಬೋದು. ಜನರು ಅದನ್ನು ಟೀಕಿಸಿದ್ದಾರೆ. ಯಾಕಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ನಾವು ಆದಷ್ಟು ಬೇಗ ಪಡಿಲನ್ನೇ ಡೆವಲಪ್ ಮಾಡ್ಕೊಂಡು ಪಡಿಲನ್ನೇ ಇಂಪ್ರೂವ್ ಮಾಡಿಸಿ, ಜೋಕಟ್ಟೆ ಇದೆ, ಅಲ್ಲಿಂದ ಏರ್ಪೋರ್ಟ್ ಹತ್ರ ಇದೆ, ಎಲ್ಲ 4 ದಿಕ್ಕಿನಲ್ಲಿ ನೋಡೋದ್ರಿಂದ ನಾವು ಡೆವಲಪ್ ಮಾಡಬೇಕು. ಹಾಗೂ 300 ಕಿಲೋಮೀಟರ್ ಉಡುಪಿ, ಕುಂದಾಪುರ, ಬೈಂದೂರು, ಮುರುಡೇಶ್ವರ ಆ ಕಡೆ ಹೋಗುವ ಜನರು ಕೂಡ ಎಲ್ಲೂ ಸಮಯ ಹಾಳಾಗಬಾರದು, ವ್ಯರ್ಥ ಆಗಬಾರದು, ಎಲ್ಲರಿಗೂ ಉಪಯೋಗ ಆಗಿ ಕರೆಕ್ಟಾಗಿ ಹೋಗ್ಬೇಕಂದ್ರೆ ನಮ್ಮೊಂದು ವಿನಂತಿ.